ನಮಸ್ತೆ, ಜೈ ಶ್ರೀರಾಮ್. ಸುಮಾರು ಜನ ಕೇಳಿದರು, ಗುರುಗಳೇ ನಮ್ಮದು ಮನುಷ್ಯಗಣ, ಹುಡುಗಿದು ದೇವಗಣ ಮಾಡ್ಬೋದಾ? ಅಥವಾ ಹುಡುಗಂದು ಮನುಷ್ಯಗಣ, ಹುಡುಗಿದು ದೇವಗಣ, ಅಥವಾ ಹುಡುಗಿದು ದೇವಗಣ, ಹುಡುಗಂದು ರಾಕ್ಷಸಗಣ ಆಗ್ಬೋದಾ? ಅಥವಾ ರಾಕ್ಷಸ ಮನುಷ್ಯ ಆಗ್ಬರುತ್ತಾ? ಇವೆಲ್ಲ ಸುಮಾರು ಜನಕ್ಕೆ ಗೊಂದಲ ಇದೆ. ಯಾವಾಗಲೂ ಒಂದು ತಿಳ್ಕೊಳ್ಳಿ, ಬರೀ ಗಣಕೂಟ ನೋಡಿ ಮದುವೆ ಆದ ಕೂಡಲೇ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಮದುವೆ ಜೀವನದಲ್ಲಿ ಅಂತ ಹೇಳೋಕ್ಕಾಗಲ್ಲ. ಏನು ಅಂತಂದರೆ ಮುಖ್ಯವಾಗಿ ಸಂಸ್ಕಾರ ದೊಡ್ಡದು. ಯಾವ ಮನೇಲಿ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು ಅವ್ರವ್ರ ಸಂಸ್ಕಾರವಾಗಿರ್ತಾರೋ ಆ ಮನೇಲಿ ಮದುವೆ ಜೀವನದಲ್ಲಿ ಯಾವುದೇ ತೊಂದರೆಗಳಾಗಲ್ಲ. ಅದ್ರ ಜೊತೆಗೆ ನಮ್ಮ ಜಾತಕದಲ್ಲಿ ವಿವಾಹ ಸ್ಥಾನ ತುಂಬ ಚೆನ್ನಾಗಿರಬೇಕು. 7ನೇ ಮನೆ ತುಂಬ ಚೆನ್ನಾಗಿರಬೇಕು. ಅದು ಬಿಟ್ಟರೆ 2ನೇ ಮನೆ ತುಂಬ ಚೆನ್ನಾಗಿರಬೇಕು, ಕುಟುಂಬ ಸ್ಥಾನ. ಜೊತೆಗೆ ಮದುವೆ ಅಂತ ವಿಚಾರ ಬಂದಾಗ ಎಷ್ಟೋ ಜನ ಕೇಳ್ತಾರೆ, ಗುರುಗಳೇ ಜಾತಕದಲ್ಲಿ ಹೆಂಗಿದೆ, ಮದುವೆ ಜೀವನ ಚೆನ್ನಾಗಿರುತ್ತಾ ಅಂತೆಲ್ಲ ಕೇಳ್ತಾರೆ. ಆ ಥರ ಕೇಳಬೇಕಾದ್ರೆ ಸುಮಾರು ಜನ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಏನಂತ, ರಾಕ್ಷಸಗಣ ಮನುಷ್ಯಗಣ ಆಗುತ್ತಾ, ಅಥವಾ ಮನುಷ್ಯಗಣ ರಾಕ್ಷಸಗಣ ಆಗುತ್ತಾ, ದೇವಗಣ ಮನುಷ್ಯಗಣ ಆಗುತ್ತಾ ಅಂತೆಲ್ಲ ಸುಮಾರು ಜನ ಕೇಳ್ತಾರೆ. ಏನು ಅಂತಂದರೆ ಗ್ರಹ ಮೈತ್ರಿಕೂಟ ತುಂಬ ಚೆನ್ನಾಗಿದ್ದಾಗ, ಅಂದರೆ ಎಕ್ಸಾಂಪಲ್ ಒಂದೆರಡು ಹೇಳಬೇಕು ಅಂತಂದರೆ, ಗುರು ಅಧಿಪತಿ ಮತ್ತು ಕುಜ ಅಧಿಪತಿ ಬಂತು ಅಂತಂದರೆ ರಾಕ್ಷಸ ಮನುಷ್ಯ ಆದರೂ ಏನು ತೊಂದರೆ ಆಗಲ್ಲ. ಅದೇ ರೀತಿ ರವಿ ಶುಕ್ರ ಬಂದರೆ ಇಬ್ಬರು ದೇವಗಣ ಬಂದರೂ ಆಗಬರಲ್ಲ, ಅಥವಾ ಇಬ್ಬರದು ಮನುಷ್ಯಗಣ ಆದರೂ ಆಗಲ್ಲ. ಯಾಕೆಂದರೆ ಮೇಯ್ನ್ ಗ್ರಹ ಮೈತ್ರಿಕೂಟ ತುಂಬ ಚೆನ್ನಾಗಿರಬೇಕು. ಗ್ರಹ ಮೈತ್ರಿಕೂಟ ತುಂಬ ಚೆನ್ನಾಗಿತ್ತು ಅಂತಂದರೆ ಮದುವೆ ಜೀವನದಲ್ಲಿ ಯಾವುದೂ ತೊಂದರೆಗಳಾಗಲ್ಲ. ಅಕಸ್ಮಾತ್ ಏನಾರ ಜಗಳಗಳಾದರೂ ಮಧ್ಯಾಹ್ನ ರಾತ್ರಿಗೆ ಅದು ಸರಿ ಹೋಗ್ತಾ ಬರುತ್ತೆ. ಅದರಿಂದ ಬರೀ ರಾಕ್ಷಸಗಣ ಆದ ಕೂಡಲೇ ಹುಡುಗಿರು ಬೇಡ ರಾಕ್ಷಸ ಗುಣನೇ ಇರುತ್ತೆ, ಅಥವಾ ಹುಡುಗದು ರಾಕ್ಷಸಗಣ ಅಂದ್ಕೂಡಲೇ ಹುಡುಗದು ರಾಕ್ಷಸ ಗುಣನೇ ಇರುತ್ತೆ ಬೇಡ ಅಂತ ಹೇಳೋಕ್ಕಾಗಲ್ಲ. ಮುಖ್ಯವಾಗಿ ಎಲ್ಲವನ್ನ ಪರಿಶೀಲನೆ ಮಾಡಬೇಕು. ಅದರಿಂದ ಆ ಥರದ್ದೆಲ್ಲ ಏನು ಹೆದರಕ್ಕೆ ಹೋಗಬೇಡಿ. ನಿಮ್ಗೇನಾರು ಆ ಥರ ಅನುಮಾನ ಇದ್ದಾಗ ನಿಮ್ಗೆ ಯಾರು ಗುರುಗಳು ಪರಿಚಯ ಇರ್ತಾರೋ ಅವ್ರ ಹತ್ರ ಹೋಗಿ ತೋರಿಸಿ ನೀವು ಅದಕ್ಕೆ ಸೊಲ್ಯೂಷನ್ ಮುಗಿಸ್ಕೊಂಡು ಆ ನಂತರ ಮದುವೆ ಮಾಡಿಕೊಳ್ಳಿ. ಒಳ್ಳೆಯದಾಗ.